ಹಾಯ್ ಲೀಡರ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿರುವಂತಹ 6ನೇ ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 6ನೇ ಸಬ್ಜೆಕ್ಟ್ ಏನು ಅಂತಂದರೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇಡೀ ವರ್ಲ್ಡಲ್ಲಿ ಯಾಕೆ ಒಂದು ಶ್ರೇಷ್ಠ ಉದ್ಯಮ ಅಂತೇಳಿ ರೆಕಗ್ನೈಸ್ ಆಗಿದೆ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇವತ್ತು ಒಂದು ಡಾಕ್ಟರ್ನ ಆದಾಯ ನೀವು ಜಾಸ್ತಿ ಆಗಬೇಕು ಅಂತಂದರೆ, ಇನ್ ಜನರಲಾಗಿ ನೀವು ನೋಡಿದರೆ ಹಾಸ್ಪಿಟಲ್ನಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ರೋಗಿಗಳು ಇನ್ಕ್ರೀಸ್ ಆಗ್ತಾ ಹೋದಾಗ ಮಾತ್ರ ಡಾಕ್ಟರ್ಸಿಗೆ ಒಂದು ಒಳ್ಳೆ ಆದಾಯ ಮಾಡಲಿಕ್ಕೆ ಸಾಧ್ಯ. ಅದೇ ನೀವು ಒಂದು ಲಾಯರ್ನ ಆದಾಯ ನೀವು ಜಾಸ್ತಿ ಆಗಬೇಕು ಅಂತಂದರೆ, ಸಮಾಜದಲ್ಲಿ ಈ ಕೆಟ್ಟ ವಿಚಾರಗಳು ಜಾಸ್ತಿ ಆಗಬೇಕು. ಉದಾಹರಣೆಗೆ ಕೊಲೆ ಆಗಿರ್ಬೋದು, ಅಥವಾ ರೇಪ್ ಆಗಿರ್ಬೋದು, ಅಥವಾ ಕಳ್ಳತನ ಆಗಿರ್ಬೋದು. ಈ ಥರದ ವಿಚಾರಗಳು ಅಥವಾ ಗಲಾಟೆ, ಅಣ್ಣ ತಮ್ಮಂದಿರ ಮಧ್ಯೆ ಗಲಾಟೆಗಳು, ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಈ ಥರದ ಸಿಚುಯೇಷನ್ಸ್ ಬಂದಾಗ ಮಾತ್ರ ಒಂದು ಲಾಯರ್ನ ಆದಾಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ, ಅವರ ಕೆಲಸವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದೇ ನೀವೊಬ್ಬ ನೆಟ್ವರ್ಕ್ ಮಾರ್ಕೆಟರ್ನ ಆದಾಯ ಜಾಸ್ತಿ ಮಾಡುವಂಥ ವಿಚಾರದಲ್ಲಿ ನೀವು ಗಮನಿಸಿದ್ರೆ, ಅವರನ್ನು ನಂಬ್ಕೊಂಬಂದಿರುವಂತಹ ಜನಗಳೇನಿರ್ತಾರೆ, ಟೀಮ್ ಮೆಂಬರ್ಸ್ ಏನಿರ್ತಾರೆ, ಅವರ ಆದಾಯವನ್ನು ಇಂಕ್ರೀಸ್ ಮಾಡಿದರೆ ಮಾತ್ರ ಒಂದು ನೆಟ್ವರ್ಕ್ ಮಾರ್ಕೆಟರ್ನ ಆದಾಯ ಇಂಕ್ರೀಸ್ ಆಗಲಿಕ್ಕೆ ಸಾಧ್ಯ. ಇದ್ರ ಮುಖಾಂತರ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿರುವಂಥದ್ದು, ಜನಗಳನ್ನು ಬೆಳೆಸಿ ಜನಗಳ ಕನಸನ್ನು ನನಸು ಮಾಡಿ ಇವತ್ತು ಬೆಳೀತಿರುವಂತಹ ಇಂಡಸ್ಟ್ರಿ, ಜನಗಳನ್ನು ಗ್ರೋತ್ ಮಾಡಿಸಿ ನಾವು ಕೂಡ ಬೆಳೆಯುವಂತಹ ಒಂದು ಏಕೈಕ ಇಂಡಸ್ಟ್ರಿ ಅಂತಂದರೆ ಅದು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ.